ಶ್ರೀಹರಿಯ ಲಲಿತ ಸಾರಥ್ಯಗಳಿಲ್ಲದೆ ಯಾಕೆ ಹೇಳಿದ್ರೆ ಸಿಟ್ಟು ಮಾಡುವುದೇ ಮಾಡ್ತೇನೆ. ನನ್ನನ್ನು ಹೋಗದೇ ಇದ್ರು ತೊಂದರೆ ಇಲ್ಲ. ವಿರೋಧಿಗಳನ್ನು ಹೋಗಲ್ಲ. ಆಯ್ತಪ್ಪ, ವಿರೋಧನ ಹೊಗಳುವಂತಲ್ಲ. ನೀನೇ ಹೇಳ್ತಲ್ಲ. ಆ ದಿವಸ ಜಯದ್ರಥ ನನ್ನ ಕೊಲ್ಲುವಾಗ ನೀ ಚಕ್ರ ಆಟ ಹಿಡಿದೆ. ಇವತ್ತು ಏನಾದ್ರು ಒಂದು ಆಟ ಹಿಡಿತೀಯ. ಯಾಕೆ? ಯಾಕಂದ್ರೆ ನಾನು ನಿನ್ನ ಭಾವ ಅಲ್ವಾ. ನೀನು ಒಂದು 14,000 ಇರುವಾಗ ನಾವು ಅದರಲ್ಲಿ ನಮ್ಮ ವ್ಯತ್ಯಾಸ ಇದೆ. ಇದಕ್ಕೆ ನಾನು ಭಾವ ಕ್ಷೇತ್ರದಲ್ಲಿ ಮುಂದೊತ್ತು ಬರುತ್ತಿರುವಂತಹ ಸಂದರ್ಭದಲ್ಲಿ ಅನೇಕ ವೀರಾದಿವೀರರು ನನಗೆ ಎದುರಾಗಿ ಬಂದರು. ಯಾರಕ್ಕೂ ಹೆಚ್ಚು ಮಾತಾಡಲಿಕ್ಕೆ ಹೋಗಲಿಲ್ಲ ನಾನು. ಯಾಕೆ? ಕಾರಣ ನಾನು ಏನೇ ಮಾತಾಡಿದ್ರು ಸ್ವಲ್ಪ ತಡೀರಿ, ಯಜಮಾನನೊಂದು ಕೇಳ್ಕೊಂಡು ಹೇಳ್ತೆ. ಹೇಳುವವರೇ ಇವರಿಗೆಲ್ಲವೂ ಸಿಕ್ಕಿ ನನ್ನ ಅನುಮಾನಗಳಿಗೆ, ನನ್ನ ಕುತೂಹಲಗಳಿಗೆ, ನನ್ನ ಪ್ರಶ್ನೆಗಳಿಗೆ, ನನ್ನ ಜಿಜ್ಞಾಸೆಗಳಿಗೆ ಏನಾದರೂ ಉತ್ತರ ಕೊಡುವಂತಹ ಸಾಮರ್ಥ್ಯ ಇದ್ದರೆ ಇದ್ದವರಲ್ಲಿ ಇವನಿಗೆ ಮಾತ್ರ. ಹಾಗಾಗಿ ನಮ್ಮ ನಿರೀಕ್ಷೆಯತೆಯನ್ನು ಈಗ ಬಂದದ್ದು ಹೌದು ನೋಡಿ. ಹಾಗಂತ ಒಂದು ಜಾಗ್ರತೆ ಮಾಡಬೇಕು. ಎಲ್ಲರ ಹತ್ರ ಮಾತಾಡಿದಾಗ ಇವನ ಹತ್ರ ಮಾತಾಡಬೇಕು. ಹಾಗಂತ ಮಾತಾಡಬೇಕು ಎನ್ನುವ ಸಿದ್ಧತೆಯಲ್ಲಿ ಬಂದದ್ದು ಹೌದು ನಾನು. ಕಾರಣ ಏನು? ಯಾವುದೇ ವಿಭಾಗದಲ್ಲಿ ನೋಡಿದ್ರು ನಮಗೆ ಮಾತಾಡುವ ಮೂಲಕವಾಗಿ ಅವನನ್ನು ನಾನು ಸಿಕ್ಕಿಬಿದ್ದೆ ಅಂತ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಅವನಲ್ಲಿದ್ದಿದ್ದು ನಮಗೆ ಗೊತ್ತಾಗ್ತದೆ ಬಿಟ್ಟು ನಮ್ಮಲ್ಲಿದ್ದಿದ್ದು ಏನು ಕಡಿಮೆ. ಹಾಗಾಗಿ ರೂಢಿ ಒಪ್ಪುವ ರೀತಿಯಲ್ಲಿ ಒಂದು ನಾನು ಮಾತಾಡಿ ನೋಡ್ತೇನೆ.
ಬಿಟ್ಟು ಹೋದೆಯೋ ಬಿಟ್ಟು ಹೋದೆಯೋ ನೀನು
ನೀನು. ಬಹಳ ಸಂತೋಷ. ಆಮೇಲೆ ನಿನ್ನ ತುಡಿತ, ನಿನ್ನ ಮಿಡಿತ, ನಿನ್ನ ಉತ್ಸಾಹ ಇದನ್ನೆಲ್ಲ ನೋಡಿದ್ರೆ ಬಹುಶಃ ನನ್ನ ಜೊತೆ ಮಾತಾಡುವ ಪ್ರಯತ್ನದಲ್ಲೇ ಇದೆಯಾ ಎನ್ನುವುದು ಗೊತ್ತಾಯಿತು. ಅನುಮಾನವೇ ಇಲ್ಲ. ಹೇಳಪ್ಪ, ಏನಾಗಬೇಕಿತ್ತು? ಏನು ನಿನ್ನ ಸಂಶಯ, ಅನುಮಾನ? ಮಾತಾಡಬೇಕು ಎನ್ನುವಂತಹ ತುಳಿತ ಹಾ ಎಲ್ಲರಲ್ಲೂ ಇರ್ತದೆ. ಹಾ ಹಾಗಂತ ಆಡಿದ್ದೆಲ್ಲ ಮಾತು ಅಂತ ಆಗುವುದಿಲ್ಲ ಹಾಗಾದ್ರೆ ಎಲ್ಲರೂ ಮಾತುಗಾರರೇ ಆಗಿ ಹೋಗ್ತಾ ಇದ್ದಾರೆ ಅಲ್ವಾ? ಹಾಗಂತ ನೀನು ನಿನ್ನಂತವರು ಎದುರು ಸಿಕ್ಕಾಗ ಮಾತನಾಡಿದ ಮೂಲಕವಾಗಿ ಅದನ್ನು ಪ್ರತಿಕ್ರಿಯಿಸಿದಂತಹ ನಿಮ್ಮಂತ ಆದರ್ಶ ವ್ಯಕ್ತಿಗಳ ಬಾಯಲ್ಲಿ ಬಂದಂತಹ ಯಾವೆಲ್ಲ ರೀತಿಯ ಶಬ್ದಗಳು ಕೂಡ ನಮ್ಮಂತವರ ಪಾಲಿಗೆ ದಾರಿದೀಪವಾಗ್ತದೆ ಸರಿ. ಎನ್ನುವ ಹಾಗೆ ತಿಳಿದುಕೊಂಡವ ನಾನು. ಮತ್ತೆ ನಾವು ಎದುರಾಗಿ ಬಂದವರನ್ನೆಲ್ಲ ನಿಕೃಷ್ಟವಾಗಿ ಕಾಣುವ ಸ್ವಭಾವ ಅಲ್ಲ. ಸಣ್ಣ ವಯಸ್ಸಿನವರು, ದೊಡ್ಡ ವಯಸ್ಸಿನವರು ಎನ್ನುವ ಭೇದ ಇಲ್ಲ. ಸಣ್ಣವರಾದರೂ ಅವರಲ್ಲಿಯೂ ಗುಣಾಕ್ಷತೆ ಇರ್ತದೆ ಎನ್ನುವುದನ್ನು ಮನಗಂಡವನ. ಹಾಗಾಗಿ ನಿನ್ನ ಎದುರಲ್ಲಿ ನಿಂತು ನನ್ನ ಮನಸ್ಸಿನಲ್ಲಿರುವ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಬೇಕು. ಏನು ಅನುಮಾನ ಮಾಡುವುದು ಬೇಡ. ನಿನ್ನ ಮನಸ್ಸಿನಲ್ಲಿ ಏನೇನುಂಟು ಇವತ್ತು ಪೂರ್ಣ ಹೇಳಿದೆ. ಯಾಕೆಂದ್ರೆ ಇವತ್ತು ಬಿಟ್ಟು ಮತ್ತೆ ನಾಳೆ ಸಿಗ್ತೀಯ ಅಂತ ಹೇಳಿಕ್ಕೆ ಸಿಕ್ಕಿದಾಗ ಹೇಳ್ಕೊಡ್ಬೇಕು. ನಾಳೆ ನಾನು ಸಿಗ್ತೇನೆ ಎನ್ನುವುದಕ್ಕಿಂತಲೂ ನಿನಗೆ ನಾಳೆಯೂ ಸಿಗುವಷ್ಟಲ್ಲ ಸ್ವಲ್ಪ ನಾನಿಲ್ಲ ಎನ್ನುವುದು. ಯಾಕೆಂದ್ರೆ ನಾನು ಒಂದೇ ಕಡೆಗೆ ಸೀಮಿತವಾಗಿದ್ದವ. ಸಾಮಾನ್ಯರು ಹಾಗೆ ಪ್ರಪಂಚ ಎನ್ನುವುದೇ ಒಂದು ಸೃಷ್ಟಿ. ಹೌದಪ್ಪ. ಅಂತಹ ಪ್ರಪಂಚ ಎನ್ನುವ ಸೃಷ್ಟಿಯಲ್ಲಿ ತನ್ನ ಸಾಧನೆಯ ಮೂಲಕವಾಗಿ, ಸಾಹಸದ ಮೂಲಕವಾಗಿ ಅನೇಕ ಹೊಸ 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 ರೀತಿಯ ಸೃಷ್ಟಿಗಳನ್ನು ಮಾಡಿದವನೊಬ್ಬನಿದ್ದಾನಂತೆ ಅವನೇ ಸೃಷ್ಟಿಗರ್ಜುನನಂತೆ. ಕೇಳಿತು ನೋಡಿ. ಸರಿ. ಅರ್ಜುನ ಅಂತ ಹೆಸರಿಟ್ಕೊಂಡವರು ಕೆಲವು ಮಂದಿ ಸಿಗಬಹುದು ನಮ್ಗೆ. ಆದ್ರೆ ಸೃಷ್ಟಿಗರ್ಜುನ ಅಂತ ಕರೆಸಿಕೊಂಡ ಒಬ್ಬನೇ. ನಿನ್ನನ್ನು ನೋಡಿದಾಗ ಕೇಳಬೇಕು ಎನ್ನಿಸುವಂತಹ ಮೊದಲನೇ ಪ್ರಶ್ನೆಯನ್ನು, ಸೃಷ್ಟಿಗರ್ಜುನ ಎಂಬವನೇ ನೀನು? ಹೆಮ್ಮೆಯಿಂದ ಹೇಳುತ್ತ ನಾನೇ. ನೀನೇ ಹೋಗುವುದಾದ್ರೆ ನಿನ್ನಲ್ಲಿ ಮಾತು. ನಿಮಗೆ ಸಂಬಂಧಪಟ್ಟಂತಹ ವಿಶ್ವವನ್ನ ಕಟ್ಟಿಕೊಂಡವನು ನಾನಿದ್ದೇನೆ. ಗೊತ್ತಾಗಿದೆ. ಇಲ್ಲಿಯವರೆಗಿನ ವರ್ತಮಾನಗಳನ್ನ ನೋಡಿದ್ದೀಯ, ಕೇಳಿದ್ದೀಯ. ಸರಿ. ಎಲ್ಲವನ್ನು ನೋಡಿ ಕೇಳಿ ಎಲ್ಲವೂ ಆದ ಮೇಲೆ ರಣಕ್ಷೇತ್ರಕ್ಕೆ ನೀನು ಬಂದೆ. ನನಗೆ ಕೇಳು, ಇದನ್ನೆಲ್ಲ ನೋಡಿದಂತ ನೀನು ಬಿಟ್ಟು ಟೋಪೆ ಅಲ್ಲ ಬಿಡಿಸುತ್ತೇನೆ ಎನ್ನುವ ಹಮ್ಮು ಬಿಮ್ಮು ಇನ್ನೂ ಉಂಟು ಅಂತಾದ್ರೆ ಬಹಳ ಸಮಯ ಇಲ್ಲ, ಕಟ್ಟನೆ ಹೇಳು. ಅದಾಗುವುದಿಲ್ಲ. ಯಾಕೆ? ನೀನು ಉಳಿದದ್ದನ್ನೆಲ್ಲ ಹೇಳಿದಾಗ ನಾನು ಹೋಗುಟ್ಟುತ್ತಾ ಬಂದೆ. ಆ ತಕ್ಕನೆ ಹೇಳು ಅಂತ ಹೇಳಿದೆಯಲ್ಲ, ಇದು ಮಾತ್ರ ಸಾಧ್ಯವೇ ಇಲ್ಲ. ಯಾಕೆ? ಇಷ್ಟೆಲ್ಲ ಪ್ರಶ್ನೆ ಕೇಳುವ ನೀನು ಇಷ್ಟು ಸಮಯ ಬಳಸಿಕೊಂಡಾಗ ಮತ್ತೆ ನಾನೇನಾದ್ರೂ ತೊಂದರೆ ಕೊಟ್ಟಿದ್ದೇನೆ? ನೀನು ಕೇಳುವಾಗಲೇ ಇಷ್ಟು ಸಮಯ ಬಳಸಿಕೊಂಡ ಮೇಲೆ ಹೇಳುವ ನಾನು ಅಷ್ಟು ಬೇಗ ಮುಗಿಸ್ತೇನೆ ಅಂತ ಮಾಡಿದೆಯಾ? ಯಾಕೆ? ಮುಗಿಸಿದ್ರೆ ನಾನು ಸೃಷ್ಟಿಗರ್ಜುನ ಆಗ್ತೇನೆ. ನಾನು ಮೊದಲ ಪ್ರಶ್ನೆ ಕೇಳಿದ್ದೆ ಅದಕ್ಕೆ. ಸೃಷ್ಟಿಗರ್ಜುನ ಎಂಬವನೇ ನೀನು. ನೀನೇ ಹೌದು ಅಂತ ಹೇಳಿದೆ, ಹೌದಾ? ಹೌದಪ್ಪ. ಸೃಷ್ಟಿಗರ್ಜುನ ಹೌದು ಅಂತಾದ್ರೆ ತಟ್ಟನೆ ತಟ್ಟನೆ ಹೇಳುವುದಲ್ಲ, ಇಷ್ಟನ್ನೆಲ್ಲ ಪ್ರಶ್ನೆ ಮಾಡುವ ನೀನು ಅಲ್ಲಿ ಸೋದಪ್ಪ. ಅದಲ್ಲ, ನಿನಗಿನ್ನೂ ಗೊತ್ತಾಯಿಲ್ಲ.
ನಿಮ್ಮ ಅಶ್ವಮ ಕಟ್ಟಿಕೊಂಡಿದ್ದೆವು ನಾವು ಕಟ್ಟಿಬೊಮ್ಮನ ಬಿಡಿಸುವ ವಿಗ್ರಹ ತಟ್ಟನೆ ಕೇಳುವುದಕ್ಕೆ ಕಿವಿಗೆ ಬಹಳ ಇಂಪು, ಮನಸ್ಸಿಗೆ ಬಹಳ ತಂಪು, ಪರಿಣಾಮ ಶೂನ್ಯ. ಅಂದ್ರೆ ಯಾಕೆ ಗೊತ್ತಾ? ಅಚ್ಚನ ಕೊನೆಯ ಮೇಲೆ ಕುಳಿತಂತಹ ಮೊಮ್ಮಗುವನ್ನು ಆಕಾಶದಲ್ಲಿರುವಂತಹ ಚಂದ್ರನನ್ನ ನೋಡಿ ಆ ಚಂದ್ರಮ ತನಗೆ ಬೇಕು ಅಂತ ಹಠ ಮಾಡುತ್ತದೆ. ಆಗ ಮುಖ್ಯವಂತನಾದ ಅಜ್ಜ ಮಗುವನ್ನು ಸಮಾಧಾನಗೊಳಿಸುವುದಕ್ಕೆ ಸ್ವಲ್ಪ ಹೊತ್ತು ನಿದ್ರೆ ಮಾಡು, ಆಮೇಲೆ ಚಂದ್ರನನ್ನು ತಂದು ಕೊಡ್ತೇನೆ ಅಂತ ಹೇಳ್ತಾರೆ. ಹಠ ಮಾಡಿದ ಮಗುವಲ್ಲಿ ನಿದ್ರೆ ಹೋಗ್ತದೆ, ಎಚ್ಚರಾಗುವಾಗ ಚಂದ್ರ ಮರೆತು ಹೋಗ್ತದೆ. ಇನ್ನು ಅಷ್ಟೇ ಅಜ್ಜನ ತೊಡೆಯ ಮೇಲೆ ಕುಳಿತ ಮೊಮ್ಮಗು ಹಠ ಮಾಡಿದ ಹಾಗಾಯಿತು ಬಿಟ್ರೆ ದೊಡ್ಡ ಪರಿಣಾಮ ಏನು ಕೊಟ್ಟಿಲ್ಲ. ಸಂತೋಷ ಏನು ಗೊತ್ತಾ? ಇಷ್ಟಾದ್ರೂ ಒಂದು ಧೈರ್ಯ ನಿನಗೆ ಬಂತಲ್ಲ. ಸೃಷ್ಟಿಗರ್ಜುನ ಎನ್ನುವುದನ್ನು ಒಪ್ಕೊಂಡಿದ್ದಿ, ಈ ಲೋಕಮುಖದಲ್ಲಿ ಒಬ್ಬನೇ ಅರ್ಜುನ ಎನ್ನುವುದನ್ನು ಪ್ರಾಮಾಣಿಕವಾಗಿ ನೀನೇ ಸಮ್ಮತಿ ನೀಡಿದ್ದಿ. ಇಂತಹ ದೊಡ್ಡ ವ್ಯಕ್ತಿಯ ಮುಂದೆ ಒಂದು 4 ಪ್ರಶ್ನೆ ಕೇಳುವಷ್ಟಾದರೂ ಧೈರ್ಯ ನಿನಗೆ ಉಂಟಲ್ಲ, ಆ ಮಟ್ಟಿಗೆ ನಾನು ಸಮಾಧಾನ ಪಟ್ಟಿದ್ದೇನೆ. ಸುಧನ್ವ, ನೀನು ಅಂಕಿತ ನಾಮದಿಂದ ಸುಧನ್ವನಾದ್ರೆ ನಾನು ಅನ್ವರ್ಥ ನಾಮದಿಂದ ಸುಧನ್ವ. ಹಾಗಾಗಿ ಈ ರೀತಿಯಾದಂತಹ
ಕೇಳುವಂತಹ ನಿನ್ನ ಪ್ರಶ್ನೆಗಳನ್ನ ಉತ್ತರಿಸುವುದು ನನಗೆ ಕಷ್ಟ ಅಂತಲ್ಲ. ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿರು ಇದೆಲ್ಲ ಸೃಷ್ಟಿಗರ್ಜುನನಾದಂತ ಈ ಅರ್ಜುನನ ಎದುರುಗಡೆಯಲ್ಲಿ ಯಾವ ಪ್ರಯೋಜನವನ್ನು ಪರಿಣಾಮವನ್ನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ಬೇಡವೇ ಬೇಡ ಅಂತಲ್ಲ. ಇವತ್ತು ನೀನಾಡಿದ ಈ ಎಲ್ಲ ಮಾತನ್ನ ಒಂದ್ ಕಡೆ ಕಟ್ಟಿಡು. ಈಗ ಮುಂದೆ ಯಾರಾದ್ರೂ ನಿನ್ನ ಜೀವನದಲ್ಲಿ ಎದುರಾದ್ರೆ, ನಮಗಿಂತೂ ಸಣ್ಣವರಾದ್ರೆ ಅವ್ರ ಎದುರುಗಡೆಯಲ್ಲಿ ಇದನ್ನೇ ಬಿಚ್ಚಿಡು. ಒಂದು ಸಾಕಾಗ್ತದೆ. ಯಾಕಂದ್ರೆ ಅವರು ಸೃಷ್ಟಿಗರ್ಜುನ ಆಗಿರುವುದಿಲ್ಲ. ನೀವೆಲ್ಲ ಹುಡುಗರ ಮಕ್ಕಳು ಇತ್ತೀಚೆಗೆ ಹಾಳಾಗ್ತಾ ಇದ್ದದ್ದು ಎಲ್ಲಿ ಗೊತ್ತಾ? ಯಾವುದನ್ನ ಕಟ್ಟಿಡಬೇಕಿತ್ತೋ ಅದನ್ನ ಬಿಚ್ಚಿಡ್ತಾ ಇದ್ದೀರಿ, ಯಾವುದನ್ನ ಬಿಚ್ಚಿಡಬೇಕಿತ್ತೋ ಅದನ್ನು ಕಟ್ಟುವ ಪ್ರಯತ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ಮಾಡುವ ಕೆಲಸ ಎಲ್ಲ ಹೆಚ್ಚು ಕಡಿಮೆ ಆಗ್ತಾ ಇತ್ತು. ನಮಗೆ ಸಮಸ್ಯೆ ಆದದ್ದು ಏನು ಗೊತ್ತಾ? ನಮಗೆ ಸಿಕ್ಕಿದ ಇಲ್ಲಿಯವರೆಗಿನ ದೊಡ್ಡವರೆಲ್ಲ ಯಾರೂ ಹೇಳ್ಕೊಡ್ಲಿಲ್ಲ ಯಾವ್ದು ಗೊತ್ತಿಡಬೇಕು ಯಾವ್ದು ಬಿಚ್ಚಿಡಬೇಕು. ಈಗ ನೀನು ಸಿಕ್ಕಿದ್ದೀಯ ಎಂಬಲ್ಲಿಗೆ ಅದನ್ನು ಕಲ್ತ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ. ಭವಿಷ್ಯ ಉಂಟು ನಿನಗೆ. ಇದೇ ರೀತಿಯಲ್ಲಿ ಬೆಳವಣಿಗೆ ಬಂದಿದೆ. ಈಗೆಲ್ಲ ಇನ್ನು 4 ವರ್ಷದ ಮೇಲಾದರೂ ಈ ಕ್ಷೇತ್ರಕ್ಕೊಂದು ದೊಡ್ಡ ನಿಧಿನಾಗ್ತೇವೆ. ಮತ್ತೊಂದು ಮಾತು ಹೇಳಿದೆಯಲ್ಲ, ಇಷ್ಟು ವರ್ಷದವರೆಗೆ ನಮಗೆ ಸಿಕ್ಕಿದವರು ಯಾರು ಇದನ್ನೆಲ್ಲ ಹೇಳಿಕೊಡ್ಲಿಲ್ಲ ಅಂತ. ಅದು ಯಾಕೆ ಗೊತ್ತಾ? ಈ ಪ್ರಪಂಚದಲ್ಲಿ ಕೆಲವರೆಲ್ಲ ಸಣ್ಣ ಪ್ರಮಾಣದಲ್ಲಿ ದೊಡ್ಡವರನ್ನು ಹೆಸರುಮಾಡಿಕೊಂಡವರು ಇದ್ದಾರೆ. ಅವರು ದೊಡ್ಡವರಾದದ್ದು ಹೇಗೆ ಗೊತ್ತಾ? ಅವರನ್ನು ಮಾತ್ರ ಅವರು ಮಾಡಿಕೊಂಡು ಬಿಟ್ಟರು ಉಳಿದವರನ್ನು ಉತ್ತರಿಸುವುದಕ್ಕೆ ಹೋಗಿ ಅವರು ದೊಡ್ಡ ಆದದ್ದಲ್ಲ. ಈ ಪ್ರಪಂಚದಲ್ಲಿ ಯಾವ ದೊಡ್ಡವನೇ ಆಗಿರಲಿ ಯಾರೇ ಮಾಡಿದ ತಪ್ಪನ್ನಾದರೂ ಸಹ ಖಂಡಾಘೋಷವಾಗಿ ಅದು ತಪ್ಪು ಎನ್ನುವುದಾಗಿ ಸಾರ್ವಜನಿಕವಾಗಿ ಹೇಳುವ ಧೈರ್ಯ ಇಲ್ಲದೆ ಇದ್ದ ಮೇಲೆ ಅವನು ಎಷ್ಟು ದೊಡ್ಡವನಾಗಿ ಏನು ಪ್ರಯೋಜನ? ಅದು ಅವನ ಸಣ್ಣತನವೇ ಆಗ್ತದೆ. ನಮ್ಮ ವ್ಯಾಪ್ತಿಗೆ ಇಷ್ಟು ಸಾಕು ಎನ್ನುವುದರ ಆ ಒಂದು ಮನಸ್ಥಿತಿ ನಿಮ್ಮಂತ ಹುಡುಗರ ಬೆಳವಣಿಗೆ ಆಗಲಿಲ್ಲ. ಮತ್ತೆ ನೀವು ತಿಳ್ಕೊಂಡದ್ದು ಬಹುಶಃ ನಾವು ಮಾಡಿದ್ದೇ ಸರಿ ಇರಬಹುದು ಅಂತದ್ರಲ್ಲೇ ನೀವು ಮುಂದುವರೆದದ್ದು. ಹಾಗಾಗಿ ಈ ಕ್ಷೇತ್ರಕ್ಕೆ ಒಂದು ರೀತಿಯ ಫಲ ಎನ್ನುವುದು ಬಡಿದದ್ದು ಮಗು. ಅದು ವಿಷಯ ಅಲ್ಲ. ಈಗ ನೀವು ಕಟ್ಟಿಡಬೇಕಾದದ್ದು ಯಾವುದು? ನಿನ್ನ ಬೆಡಗಿನ ನುಡಿಗಳು. ಸರಿ. ಹಾಗಾದ್ರೆ ಬಿಚ್ಚಿಡಬೇಕಾದದ್ದು ಯಾವುದು? ನಮ್ಮಿಂದ ಕಳುಹಲ್ಪಟ್ಟಂತಹ ಪೂಜಿಸಲ್ಪಟ್ಟಂತಹ ಕುದುರೆಯನ್ನು ಕಟ್ಟಿದ್ದೀಯಲ್ಲ ಅದನ್ನ ಬಿಡಿಸು. ಆಮೇಲೆ ನಿನ್ನ ಪಡೆ ಸಹಿತ ನಮ್ಮವರನ್ನು ಸೇರ್ಕು. ನೀನೇನು ಗಾಬರಿ ಆಗುವುದು ಬೇಡ. ಇವೇನು ಬಂದವ ನನ್ನನ್ನು ಮಾತ್ರ ಕರೀತಾ ಇದ್ದಾನೆ, ನಾನು ಒಬ್ಬನೇ ಹೋದ್ರೆ ಹೊಸ ಸ್ಥಳ ಹೊಸ ಜನರುಗಳನ್ನ ಕಷ್ಟ ಆಗಬಹುದು ಎನ್ನುವ ಗೊಂದಲ ನಿನಗೆ ಬೇಡ. ನೀ ನಮ್ಮ ಜೊತೆಗೆ ಬರುವುದಿದ್ರೆ ನಿನ್ ಜೊತೆಗೆ ಎಷ್ಟು ಜನ ಇದ್ದಾರೆ ಅವರನ್ನೆಲ್ಲ ಕರ್ಕೊಂಡೆ ನಾವು ಮತ್ತೆ ತಲೆ ಲೆಕ್ಕದಲ್ಲೆಲ್ಲ ಆಲೋಚನೆ ಮಾಡಿ ಹೋಗಲ್ಲ. ನಿನ್ ಜೊತೆಗೆ ದೊಡ್ಡ ದೊಡ್ಡ ತರ ಇದ್ರೆ ಆ ತಲೆಯನ್ನು ಕರ್ಕೊಂಡು ಅದನ್ನು ನಾವು ಯೋಚನೆ ಹೊಂದಿದ್ದೇವೆ. ಆಮೇಲೆ ಹಾಗೆ ಬಂದು ಸೇರಿಕೊಳ್ಳುವುದಕ್ಕಾಗುವುದಿಲ್ಲ. ನಮ್ಮತನವನ್ನ ನಮ್ಮ ಹಿರಿತನವನ್ನ ನೀನು ಒಪ್ಪಿಕೊಂಡೆ ಅಂತಾದರೆ ಕುದುರೆಯನ್ನ ಬಿಟ್ಟು ನಮ್ಮ ಪಾಲಿಗೆ ನಮ್ಮ ಸೇನೆಯನ್ನ ಸೇರಿಕೊಳ್ಳುವಂತಹ ಮನಸ್ಸು ನೀನು ಮಾಡಿದೆ ಅಂತಾದರೆ ನಮ್ಮನ್ನ ಸೇರಿಕೊಳ್ಳುವ ನೀನು ನಮಗೆ ಗೌರವಪೂರ್ವಕವಾದಂತಹ ಧನವನ್ನು ಕೊಡಬೇಕಾಗ್ತದೆ. ಅದ ಇಂತಿಷ್ಟೇ ಅಂತ ಸಮಸ್ಯೆ ತಾಪತ್ರಯ ಏನು ಅಂತ ಗೊತ್ತಿದೆ. ನೋಡಿದ್ರೆ ಏನೋ ಬಹಳಷ್ಟು ಕೇಳಿಬಿಡ್ತೇನೋ ಅಂತ ನೀವು ಸಂಗಾಳ ಆಗುವುದು ಬೇಡ. ಮತ್ತೆ ನಮಗೆ ಬರಗಾಲ ಬಿದ್ದು ನಮಗೆ ಕಡಿಮೆ ಆಗಿ ನಿಮ್ಮನ್ನು ನಾವು ಕೇಳುವುದು ಅಲ್ಲ. ದೊಡ್ಡವರಾದಂಥ ನಾವು ಸಣ್ಣವರಾದಂಥ ನಿಮ್ಮನ್ನು ಸೇರಿಸಿಕೊಳ್ಳುವಾಗ ಒಂದು ಗೌರವ ಧನವನ್ನು ಕಡದೇ ನೀವು ಸೇರಿಕೊಳ್ಳಬೇಕು. ಉಳಿದ ಕಡೆಯಲ್ಲಿ ಆದರೆ ಸೇರುವವ ಮುಂಗಡ ಪಡೆದು ಸೇರಿಕೊಳ್ಳುವುದು. ನಮ್ಮಲ್ಲಿ ಹಾಗಲ್ಲ, ಸೇರುವವನ್ನೇ ಕೊಟ್ಟು ಸೇರ್ಪಡೆ ಮಾಡ್ತೀವಿ. ಯಾಕೆ ಗೊತ್ತಾ? ನೀನು ಆಗೊಂದು ಮಾತು ಹೇಳಿಲ್ವಾ? ಯಾವುದು? ನನ್ನನ್ನು ಎದುರಿಸಿದಾಗ ಉಳಿದವರೆಲ್ಲ ನಾನು ಹೆಚ್ಚಿಗೆ ಮಾತಾಡಲಿಲ್ಲ. ಯಾಕಂದ್ರೆ ಅವರೆಲ್ಲರೂ ಏನೇ ಮಾತಾಡಿದ್ರು ಯಜಮಾನರನ್ನು ಕೇಳಿ ಹೇಳ್ತೇನೆ ಅಂತ ಹೇಳ್ತಾರೆ. ಆ ಮಟ್ಟಿಗೆ ನನ್ನ ಜೊತೆ ಇದ್ದವರು ಅಡ್ಡಿಲ್ಲ. ಯಾಕೆ ಗೊತ್ತಾ? ಅವ್ರು ಏನೇ ಕೇಳಿದ್ರು ಯಜಮಾನರನ್ನು ಕೇಳಿ ಹೇಳ್ತೇನೆ ಅಂತ. ಇನ್ನು ಕೆಲವು ಕಡೆಯಲ್ಲೆಲ್ಲ ನೋಡ್ಬೇಕು, ನೀವೇನು ಹೆಚ್ಚು ಹೇಳಿದ್ರೆ ಯಜಮಾನ್ರಿಗೆ ನಾನೇ ಹೇಳ್ತೇನೆ ಅಂತ ಅಲ್ಲಿಗಿಂತೂ ಇಲ್ಲಿ ಆಗಬಹುದಲ್ಲ. ಹಾಗಾಗಿ ನೀನು ಆಲೋಚಿಸಿದ ಹಾಗೆ ಅನಾಥವಾದಂತಹ ಧನವನ್ನು ನಾವು ಕೇಳುವುದಿಲ್ಲ. ಈ ವರ್ಷದ ಮಟ್ಟಿಗೆ ನಿನ್ನ ಹತ್ರ ಎಷ್ಟು ಸಾಧ್ಯ ಅಂತ ಲೆಕ್ಕ ಮಾಡಿ ಪೂರ್ಣ ಈ ವರ್ಷದ ಅವಧಿಯಲ್ಲಿ ನಿನ್ನ ಖರ್ಚೆಲ್ಲ ಕಳೆದ ಮೇಲೆ ಎಷ್ಟು ಮತ್ತೊತ್ತಿಗೆ ಕೊಡ್ಲಿಕ್ಕೆ ಆಗಬಹುದು ಅಂತ ನೋಡಿ. ನಿನ್ನಿಂದ ಸಾಧ್ಯ
ಬೇಕಾದಷ್ಟು ಕಿಂಚಿತ್ ಕೊಟ್ಟು ನಾವು ಗೌರವದಿಂದ ಪ್ರೀತಿಯಿಂದ ಸ್ವೀಕರಿಸ್ತೇವೆ. ಯಥಾ ವಿಶಕ್ತಿ. ಯಾರ ಯಥಾಮ ಶಕ್ತಿ? ನನ್ನ ಯಥಾ ವಿಶಕ್ತಿ. ನಮ್ಮ ಯಥಾಮ ಶಕ್ತಿ ಹಾಗಾಗಿ ನಿನ್ನ ಯಥಾಮ ಶಕ್ತಿ ನೀನು ಕೊಟ್ಟೆ ಅಂತ ಆದ್ರೆ ನಿನ್ನನ್ನು ನಾನು ಪಡೆದುಕೊಳ್ತೇನೆ. ಮಾತೇಳ ಮೂಡನೆ ಬೆಲೆ ನಿನ್ನ ರೂಢಿಯ ಬಟನೆ ಮೂಡನೆ ಬೆಲೆ ನಿನ್ನ ರೂಢಿಯ ಬಟನೆ ಆಡುತ್ತೀಯನು ಮಾಡದೆ ಹಯವನ್ನು ಮಾಡದೆ ಹಯವನ್ನು ನೀನು ಈ ರೀತಿಯಾದಂತಹ ಮಾತುಗಳಿಂದ ನಿನ್ನಿಂದ ನಿರೀಕ್ಷೆ ಮಾಡಿರಲಿಲ್ಲ. ಕಾರಣ ನಿನ್ನ ಮೇಲಿರುವಂತಹ ಭಾವನೆ ಬೇರೆ, ನಿನ್ನ ಮೇಲಿರುವಂತಹ ಗೌರವವೇ ಬೇರೆ. ಪ್ರಪಂಚದಲ್ಲಿ ನಾನು ನನ್ನಂತಹ ಯುವಕರು ಆದರ್ಶಮಯವಾಗಿ ನಿನ್ನನ್ನು ಸ್ವೀಕರಿಸಬೇಕು. ಯಾಕೆಂದ್ರೆ ನೀನು ಬದುಕಿ ಬಂದ ಬಗೆ ಹಾಗೆಯೇ ಅತ್ಯಂತ ಗೌರವಪೂರ್ವಕವಾಗಿ ಕಂಡಂತಹ ನಿನ್ನ ಬಾಯಲ್ಲಿ ಈ ಹಯ್ಯವನ್ನು ಬಿಡು, ಜನವನ್ನು ಕೊಡು ಎನ್ನುವ ಮಾತುಗಳ ನಿರೀಕ್ಷೆ ಇರಲಿಲ್ಲ. ಕಾರಣ ಉಂಟು, ಯುದ್ಧದ ನಿರ್ಣಯ ಎನ್ನುವುದು ಇನ್ನೂ ಆಗಲಿಲ್ಲ. ಯುದ್ಧವನ್ನು ಮಾಡಲಿಲ್ಲ, ಅದು ಪರಿಣಾಮ ಆಗದೆ ಫಲಿತಾಂಶ ಸಿಗದೆ ಈ ರೀತಿಯಾಗಿ ಕೊಡು ಎನ್ನುವ ಹಾಗೆ ಹೇಳ್ತಾ ಇದೆಯಲ್ಲ. ಕೊಡು ಎನ್ನುವುದು ಕೇಳುವ ವಾಚಕ ಅಲ್ವಾ? ಇನ್ನೊಬ್ಬರಲ್ಲಿ ಕೇಳುವಂತ ಯೋಗ್ಯತೆ ಅರ್ಹತೆ ಇದ್ರೆ ಅದು ಬ್ರಾಹ್ಮಣ ದಾನ ಪ್ರತಿಗ್ರಹ. ಅಂತಹ ನೀನು ಕೊಡುವ ಎನ್ನುವ ಹಾಗೆ ಬಿಡುವ ಎನ್ನುವ ಹಾಗೆ ಹೇಳ್ತಾ ಇದೆಯಲ್ಲ. ಬೇಡದು ನಿಜದ ನಾನು ಯಾಕೆ ಹೇಳಿದ್ರು ಏನೋ ಇಲ್ಲ. ಭೂತದಲ್ಲಿ ಸಾರಿ ಕೊಲ್ಲು ಕ್ಷಣವನ್ನ ಕೊಡು, ನಮ್ಮ ಸೇನೆಯನ್ನ ಸೇರು, ನಿನ್ನನ್ನ ಒಡೆಗೂಡುತ್ತೇವೆ. ಅದರ ಅರ್ಥ
ನಾನಿನ್ನಲ್ಲಿ ಬೇಡಿದ್ದಲ್ಲ. ಮತ್ತೆ ಬೇಡುವವರೆಲ್ಲ ಈ ರೀತಿಯಾಗಿ ಬರ್ತಾರೆ, ಬೇಡುವವರು ಈ ರೀತಿಯಾಗಿ ಕೇಳ್ತಾರ. ನಾನು ನಿನಗೆ ಆಜ್ಞಾಪಿಸಿದ್ದು ಬಿಡು, ಧನ ಕೊಡು, ನಮ್ಮನ್ನ ಸೇರು, ಇದು ನನ್ನ ಆಜ್ಞೆ. ಹಾಗಾದ್ರೆ ಯಾಕೆ ಹೇಳ್ತಿ? ರಣಾಂಗಣ ರಣಕ್ಷೇತ್ರದ ಯುದ್ಧ ಇದು ನಿರ್ಣಾಯಕ ಹಂತವನ್ನು ತಲುಪಲಿಲ್ಲ. ಸೋಲು ಗೆಲುವು ಯಾರಿಗೆ ಎನ್ನುವುದು ಇತ್ಯರ್ಥ ಆಗಲಿಲ್ಲ. ನಿಮ್ಮ ಸೇವೆಯಲ್ಲಿ ಜಗದ ಕಾಂಕ್ಷೆಯಲ್ಲಿದ್ದಾರೆ. ಆದರೂ ಎಚ್ಚರಿಕೆ ಮಾತನ್ನು ಹೇಳಿದೆ. ಯಾಕೆ ಗೊತ್ತಾ? ಭೂತಳದಲ್ಲಿ ಸಾರಿಕೊಳ್ಳುವುದು ರಾಜನೀತಿ. ಸಾಮ ಸಾಮ ಭೇದ ದಂಡ ಚತುರೋಪಾಯಗಳು ಅರಸರಾದಂತಹ ನಮ್ಮಂತವರಿಗೂ ಹೇಳಿಸಿದ ವ್ಯವಹಾರ, ಕಾಲ ಕಾರ್ಯ ಕಾರಣ ಕ್ಷೇತ್ರ ಇದೆಲ್ಲವೂ ತಿಳುವಳಿಕೆ ಇಲ್ಲದೆ ಇರುವಾಗ ಕೆಲವು ಅನರ್ಥಗಳು ನಡೆದು ಹೋಗ್ತದೆ. ನೀವು ಸರಳ ನಾಳೆ ದಿವಸ ಮಾಡಿ ಬೆಳಗಬೇಕಾದವನು, ನಿನ್ನ ನಾಡಿಗೂ ನಿನ್ನ ಹೆತ್ತವರಿಗೂ ಕೀರ್ತಿಯನ್ನು ತರಬೇಕಾದವನು, ಬೆಳೆಯಬೇಕಾದಂತಹ ಸಿರಿಯನ್ನು ಮೊಳಕೆಯಲ್ಲೇ ಚಿವುಟುವ ಕಾಠಿಣ್ಯ ಮನಸ್ಥಿತಿ ನನ್ನದ್ದಲ್ಲ. ಹಾಗಾಗಿ ಒಂದು ಕೆಲಸ ಮಾಡಿ, ನಿನಗೆ ಧನ ಕೊಟ್ಟು ಕುದುರೆಯನ್ನು ಬಿಟ್ಟು ಈ ರೀತಿಯಾಗಿ ಒಪ್ಪಿಕೊಳ್ಳುವುದಕ್ಕೆ ಸಂಕುಚಿತ ಭಾವ ಅಂತಾದ್ರೆ, ನಿನಗೆ ಅರ್ಜುನನ ಯುದ್ಧವನ್ನ ನೋಡಲೇಬೇಕು ಎನ್ನುವ ಕಾಂಕ್ಷೆ ಇದ್ರೆ ನಿನ್ನ ಜೊತೆ ನಾನು ಯುದ್ಧ ಮಾಡುವುದಿಲ್ಲ. ಯಾಕೆ? ನೀನು ಬಹಳ ಸಣ್ಣ, ಮನೆಗೆ ಹೋಗು, ನಿನ್ನ ಅಪ್ಪನಿಗೆ ಹೇಳು ಅರ್ಜುನನ ಜೊತೆಯಾಗಿ ನಿಂತೆ ಅರ್ಜುನನ ಎದುರಾಳಿಯಾಗಿ ಮಾತಾಡಿದೆ, ಅರ್ಜುನನ ಹೇಳಿಕೊಡಿಸಿದ್ದಾನೆ ಅಂತ. ನಿನ್ನ ಅಪ್ಪ ಹಂಸಧ್ವಜ ಭೂಪತಿಯನ್ನು ಕರೆದುಕೊಂಡು ಬಾ. ನಾನು ಅವನ ಜೊತೆಯಲ್ಲಿ ಮಾಡುವ ಯುದ್ಧವನ್ನ ಕಣ್ಣು ತುಂಬಿದ ಜಯದ ಅಪೇಕ್ಷೆಯಿಂದ ಇಲ್ಲಿಯವರೆಗೆ ಬಂದನು ನೀವಿದ್ದೀಯೇ. ನನಗೆ ಬೇಕಾಗಿ ನಿನಗೆ ಬೇಕಾಗಿ ಹೇಳ್ತೇನೆ. ಜಯ ಬೇಕು ಅಂತಾದ್ರೂ ಮಾರಮಣನ ತೋರಿಸಿದ್ರೆ ಅಹಂಕಾರ ಅಲ್ಲ. ಇವತ್ತಿಗೂ ಒಂದು ಅರ್ಜುನ ಪ್ರಶಸ್ತಿ ಸಿಕ್ಕಿದಾಗ ಅರ್ಜುನ ಪ್ರಶಸ್ತಿಗಳನ್ನ ನಿನ್ನಂಥವನಿಗೆ ಸಿಕ್ಕಿದಾಗ ಮಾತ್ರ ಪ್ರಶಸ್ತಿ ಮುಕ್ತಿಯುತವಾಗುವುದಕ್ಕೆ ಸಾಧ್ಯ. ಆದ್ರೆ ಏನು ಮಾಡೋಣ ಹೇಳಿ,
ಪ್ರಶಸ್ತಿಗಳೆಲ್ಲ ಸಿಗಬೇಕಾದವರಿಗೆ ಸಿಗುವುದಿಲ್ಲ. ಯಾರ್ಯಾರಿಗೋ ಸಿಗುವುದರಿಂದ ಪ್ರಶಸ್ತಿಯ ಮೌಲ್ಯವೇ ಬೀದಿ ಪಾಲಾಗಿ ಹೋಗಿದೆ. ಆದರೆ ನಾನು ನಿಸ್ಸಂಕೋಚವಾಗಿ ಶುದ್ಧ ಮನಸ್ಸಿನಿಂದ ನಿನ್ನನ್ನು ಕೂತುರೇ ಸುಖಮ್ಮ ಎನ್ನುವುದಾಗಿ ಗುರುತಿಸಿದ್ದೇನೆ. ಕಾರಣ ಏನು ಗೊತ್ತಾ? ಪರರ ಪರಮಾಣುಗುಣವನ್ನು ಪರ್ವತವೆಂದು ಪರಿಗ್ರಹಿಸುವ ಪರಿಪಾಠವನ್ನು ಹೊಂದಿದ ಪ್ರಪಂಚದ ಪರಾಕ್ರಮಿ ಪಾರ್ಥನೇ ಮೆಚ್ಚಿರುವಂತಹ ಮಾತಿದು. ಕೂತುರೇ ಸುಖಮ್ಮ. ಇಲ್ಲಿಯವರೆಗೆ ನಾನೇರಿರುವಂತಹ ಈ ನನ್ನ ರಥವನ್ನು ಈ ರೀತಿಯಾಗಿ ಹಾರಿಸಿದವರು ಪಾತಾಳ, ದೇವಲೋಕ, ಭೂತಳದ ಪಟಪಟರ ಮಾತದಲ್ಲಿ ಇದುವರೆಗೆ ನಾನು ಕಂಡದ್ದಿರುವೆ. ಅಂತಹ ಸಾಧನ ಕಾರ್ಯವನ್ನು ನೀನು ಮಾಡಿದ್ರಿಂದ ಮೆಚ್ಚಿದ್ದೇನೆ. ಆದರೆ ಈ ಸಾಹಸ ಇಷ್ಟಕ್ಕೆ ಸಾಕು. ನೀ ಕರಣ ನಕಟ ಕೇಳುವ ಉತ್ಸಾಹದಲ್ಲಿ ಅರ್ಜುನನ ಎದುರುಗಡೆಯಲ್ಲಿ ನಿಂತಿದ್ದೇನೆನ್ನುವ ಉಲ್ಲಾಸದಲ್ಲಿ ಈ ಸಾಹಸವನ್ನು ಮೆರೆಸಿರಬಹುದು. ಇದು ಶಾಶ್ವತ ಎನ್ನುವುದಾಗಿ ಭಾವಿಸಬೇಡ. ಮುಂದುವರಿದು ಒಂದೇ ಅಂತಾದ್ರೆ ನಿನ್ನ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾದೆ. ಹಾಗಾಗಿ ನಿನ್ನ ತಾತನ ಕರೆಸು. ಎಲೆ ಧನಂಜಯ ಕೇಳೋ ಎಲೆ ಧನಂಜಯ ಕೇಳೋ ನಿನ್ನಲಿ ಹಲವರಿದಡದೇನು ನಿನ್ನಲಿ ಹಲವರಿದಡದೇನು ಕೃಷ್ಣನ ಲಲಿತ ಸಾರಥ್ಯಗಳು ಇಲ್ಲದೆ ಕೃಷ್ಣನ ಲಲಿತ ಸಾರಥ್ಯಗಳು ಇಲ್ಲದೆ ಸಮರಮಧ್ಯಗಳು ಹುಡುಗರಾತ್ಮಿ ಸೂತನಿಂದಲೇ ಗೆಲ್ಲಬಹುದೇ ಗೆಲ್ಲಬಹುದೇ ನೀ ಬರುಣಿನ ಬರೆಯುವುದನ್ನು ನಿನ್ನಲ್ಲಿ ಹಲವರಲ್ಲಿ ತೊಡಲಿ ಶ್ರೀಹರಿಯ ಲಲಿತ ಸಾರಥ್ಯಗಳಿಲ್ಲದೆ ಈ ಸಮರ ಮಧ್ಯದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಪರಾಕ್ರಮಿಯಾದ ಸುತ್ತಲಿಲ್ಲ ಏನು ಕಲಗದಲ್ಲಿ ಮೆಟ್ಟಿದೆ ಬಲ ಬಲದೆ ಶೂರನೆ ಬಲ ಬಲದೆ ಶೂರನೆ ಕಲಗದಲ್ಲಿ ಮೆಟ್ಟಿದೆ 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 ನೋಡು ಶಿವನ
ಇಂಥವರು ಸಾಮಾನ್ಯದವರಲ್ಲ, ಗತಿ ಇಲ್ಲದ ಸ್ವಾಮಿ, ರಸವಂತನ ಸೃಷ್ಟಿ ಅರ್ಜುನ. ಎಷ್ಟೇ ಹೇಳಿದ್ರು ಕೇಳದೆ ಇಟ್ಟು ಸಾಧಿಸ ಯುದ್ಧಕ್ಕೆ ಮುಂದಾದ. ಆದರೆ ಯಾಕೀಗಾಯಿತು ಅಂತ ನನಗೆ ಅರ್ಥ ಆಗಲಿಲ್ಲ. ಕಾರಣ ಇವ ಸಾಮಾನ್ಯದವನ ಪರಶುವನ್ನೇ ವ್ಯಕ್ತಿಸಿ ಪಾಶುಪತವನ್ನ ಗೆಲ್ಲಿದಾತ. ಇವತ್ತು ಹುಡುಗನಾದ ಸುಧನ್ವನ ಎದುರಿಗೆ ಎಂತದ್ದು ಇದಲ್ಲ. ಇನ್ನು ದಾನವರಾದಂತಹ ನಿವಾಸ ಕವಚರನ್ನು ಗೆಲ್ಲುವಲ್ಲಿ ತನ್ನ ಸಾಮರ್ಥ್ಯವನ್ನು ಪ್ರಪಂಚ ಮುಖಕ್ಕೆ ತೋರಿಸಿದಾತ. ಆ ಸಾಮರ್ಥ್ಯ ಅದ ಇವತ್ತು ಬರಲೇ ಬಿಟ್ಟು ಬಂದೇ ಇಲ್ಲ. ಆದರೂ ನೆಲದೊಳಗಾಗಿ ಕುಳಿತಿದ್ದಾನೆ. ಮುಂದೇನು ಎನ್ನುವ ಹಾಗೆ ದಾರಿಯನ್ನು ನಾನೇ ಸೂಚಿಸಬೇಕು. ಅಮ್ಮ ತೊರಿದೆ ಮನದ ಬೇಡ ಸಾಕು ಕರೆಸು ಕೃಷ್ಣನ. ಇದು ಕೃಷ್ಣನನ್ನ ಕರೆಸುವ ಮುಖವಾಗಿ ನಿನಗೆ ವಿಚಿತ್ರವಾದಂತಹ ಜೀವನ ಬರುವುದು. ಕರೆಸು ಅಂತ ನಾನು ಹೇಳುವುದು. ಅವ ಬರ್ತಾನೆ ಎನ್ನುವ ವಿಶ್ವಾಸ ಉಂಟು. ಅವ ಬಂದರೆ ಕುಳಿತುಕೊಳ್ಳುವುದಕ್ಕೆ ಸ್ಥಳ ಬೇಕಲ್ಲ. ಕೃಷ್ಣ ನೀತು ನಮ್ಮ ಪಾವನೆಂದು ನಂಬಿ ದೇವ ಕೃಷ್ಣ ನಾನು ನಲಿಗೆ ಹೋಗಬೇಕಾಯಿತು. ಈ ಹುಡುಗನಿಂದ ಭಾವಿಸಿದ ಸುಖ ತಾನೇ ತಾನಾಗಿ ಮೆರೆದಾಡ್ತಾ ಇದ್ದಾನೆ.
ನಾನೇ ನನ್ನನ್ನು ಮರೆಯುವಷ್ಟು ವಿಜೃಂಭಿಸುತ್ತಾ ಇದ್ದಾನೆ. ಅವನ ಪ್ರತಿಭೆಯನ್ನು ಕಂಡಾಗ ಸಂತೋಷವಾಗುವುದೇ ಹೌದಾದರೂ ನನಗೆ ಬರಬಹುದಾದಂತಹ ಸೋಲನ್ನು ಎಣಿಸಿಕೊಂಡಾಗ ಅವನೊಂದಿಗೆ ಹೋರಾಟ ಮಾಡದೆ ಬೇರೆ ದಾರಿ ಇಲ್ಲ. ಕೊನೆಯದಾಗಿ ಕೃಷ್ಣನನ್ನ ಕರೆಸಿಕೋ ಎನ್ನುವುದಾಗಿ ನನ್ನ ರಥದ ಸಾರಥಿಯನ್ನು ಕೊಂದು ಮುಗಿಸಿದ್ದಾನೆ. ಇವತ್ತಿನ ಪೂರ್ಣ ದಿವಸ ಸುಖದವನಿಗೆ ಆಗಿ ಹೋಯಿತಲ್ಲ, ಆ ಚಿಂತೆ ನನ್ನನ್ನು ಕಾಡುತ್ತಾ ಇದೆ. ಪ್ರಧಾನಂದನಾಗಿರುವಂತಹ ಪಾರ್ಥ ಸೋತಾದರೆ ವ್ಯರ್ಥವಾಗಿ ಹೋಗುವುದಿಲ್ಲವೇ ನನ್ನ ಬದುಕು? ಜಯವನ್ನು ಪಡೆಯಲೇಬೇಕು. ಸುಧರ್ಮದಿಂದ ನಾನು ಗೆಲುವನ್ನು ಸಾಧಿಸಲೇಬೇಕು ಅಂತಾದ್ರೆ ಉಳಿದ ದಾರಿ ಒಂದೇ, ಕೃಷ್ಣ. ಅವನಲ್ಲದೆ ಬೇರೆ ದಾರಿಯೇ ಇಲ್ಲ. ರಕ್ಷಿಸು ರಕ್ಷಿಸು ರಕ್ಷಿಸು. ಬಂದ ತಕ್ಷಣ ಅರ್ಜುನ ನತಮಸ್ತಕನಾಗಿ ಕುಳಿತಿದ್ದಾನೆ. ನೋಡೋಣ, ಮಾತನಾಡಿಸಬೇಕಲ್ಲ. ನೀನು ಧ್ಯಾನ ಮಾಡಿದ ತಕ್ಷಣದಲ್ಲಿ ಗರುಡ ವಾಹನನಾಗಿ ಇಲ್ಲಿ ಬಂದು ನಿಂತಿದ್ದೇನೆ. ಇನ್ನು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಯಾರು ಯಾವ ರೀತಿಯಾದಂತಹ ಪರಾಕ್ರಮವನ್ನು ಶೋಭಿಸುತ್ತಾರೋ ಎಲ್ಲ ಶೋಭಿಸಲಿ. ನಿನ್ನ ರಥಾಂಗದಲ್ಲಿ ನಾನೇ ಕುಳಿತುಕೊಳ್ಳುತ್ತೇನೆ. ಹಿಡಿಗಾಂಡು
ಎಲ್ಲರೂ ಎದ್ದು ನಿಂತು ವಿಶ್ವೋತ್ಸಾಹದಿಂದ ಕೇಕೆ ಹಾಕುತ್ತಾ ನಗುತ್ತಾ ಇದ್ದಾರೆ. ಕಾರಣ ಏನಿರಬಹುದು ಎನ್ನುವ ಹಾಗೆ ಕುಡಿದಾಗ ಬಾ ನಂಚಿನಿಂದ ತೇಲಿ ಬಂದಂತಹ ಯುವತಿಯೊಂದು ಮೂರ್ತಿ ಸ್ವರೂಪವನ್ನ ತಾಳಿ ನರನ ರಥಾಗ್ರವನ್ನು ಅಲಂಕರಿಸುತ್ತಿರುವಂತಹ ಚಂದ್ರವನ್ನು ನೋಡುತ್ತಿರುವಂತಹ ಸಂದರ್ಭದಲ್ಲಿ ಆ ಮೂರ್ತಿಯ ಆವಿರ್ಭಾವ ಹೇಗೆ 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 ಎನ್ನುವ ಹಾಗೆ ಯೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಹೃದಯಾಂತರಾಳದಲ್ಲಿ ಯಾವತ್ತೂ ಅವಿತತ್ತು ಪೂಜಿಸುತ್ತಿರುವಂತಹ ಆರಾಧಿಸುತ್ತಿರುವಂತಹ ಶ್ರೀ ಕೃಷ್ಣನ ಮೂರ್ತಿಯಾಗಿ ಪರಿಣಮಿಸಿ ನನ್ನ ಕಣ್ಣನ್ನೇ ನಾನು ನಂಬಲಾರೆ ಎಂಬಲಿಗೆ ಎಲ್ಲರನ್ನು ಕರೆಯುವಲ್ಲಿ ಮುಂದಾಗ್ತಾ ಇದ್ದೇನೆ. ನನ್ನ ತಾಯಿಯನ್ನು, ತಂಗಿಯನ್ನು, ತಂದೆಯನ್ನ, ಒಂದು ಬಾಂಧವರನ್ನ ಕರೆದರೆ ಯಾರು ಬರುವಂತಹ ಪರಿಸ್ಥಿತಿಯಲ್ಲಿಲ್ಲ. ಇದು ಬಹುತೇಕ ಕುಳಪೋತ್ಸವ ಇರಬೇಕು. ಹರಿಯನ್ನ ಕಂಡಾಕ್ಷರದಲ್ಲಿ ಉತ್ಸಾಹದಿಂದ ಕುಣಿಯುತ್ತಿರುವಂತಹ ನನ್ನ ಮನಸ್ಸು ಕುಳಪೋತ್ಸಾಹದಿಂದ ಎಲ್ಲವರನ್ನು ಕರೆಯುವಂತೆ ಮಾಡಿ ಸಜ್ಜುವಾಗ ನನ್ನ ಕೆಲಸ ಇಲ್ಲಿಗೆ ಮುಗಿಲಿಲ್ಲ. ನನ್ನ ಪ್ರಕಾರವಾಗಿ ನಾನು ಕೈಗೊಂಡಂತಹ ಕೆಲಸ ಆಯಿತು ಎನ್ನುವ ಹಾಗೆ ನಾನು ತಿಳಿದುಕೊಂಡೆ. ಅಲ್ಲ, ನಮ್ಮ ತಂದೆಯವರು ಹೇಳಿದಂತಹ ಮಾತು ನನ್ನ ಕಿವಿಯಲ್ಲಿ ಈಗಲೂ ರಿಂಗಳಿಸುತ್ತಾ ಉಂಟು. ಮನುಮತ ಮೈಯನ ನೋಡಿ ನಮ್ಮ ಮನವಸವನ್ನು ಪಡೆ ಮಾಡಿ ಅನುಪಮವಾದ ಚಿಕ್ಕನವಾದ ಕೈವಲ್ಯವನ್ನು ಪಡೆಯುವಲ್ಲೇ ಎಲ್ಲರೂ ಮುಂದಾಗಿ ಹೋಗಬೇಕು ಎನ್ನುವ ಹಾಗೆ ಬಂದಿರುವಂತಹ ಹರಿಯನ್ನು ಆದರದಿಂದ ಬರಮಾಡಿಕೊಂಡು ಸಾಷ್ಟಾಂಗ ವಂದನೆಯಿಂದ ಮಾಡಿ ನನ್ನ ಮನದ ಭಾವವನ್ನು ಹೇಳಿಕೊಡಬೇಕಂತ ಸ್ವಾಮಿ ನೋಡಿದಾಗ ಮನಸ್ಸಿನಲ್ಲಿರುವ ಕಾಮನೆಗಳೆಲ್ಲವೂ ಮಾಯವಾಗಿ ಹೋಯಿತು. ನಿನ್ನ ಪಾದದ ಧೂಳು ಚಂಪಕಾವತಿಯ ಬಂದ ಸೋಕಿದ ಇಡೀ ನಮ್ಮ ಚಂಪಕಾವತಿಯ ಧನ್ಯತಾ ಭಾವವನ್ನು ಅನುಭವಿಸ್ತಾ ನಿನ್ನ ಸಾಕ್ಷಾತ್ಕಾರಕ್ಕಾಗಿ ಇಲ್ಲಿಯವರೆಗೆ ನಾವು ಮಾಡಿದಂತಹ ತಪಸ್ಸು ಸ್ವಾಮಿ, ನಿನ್ನನ್ನು ನೋಡಿದಾಗ ಬದುಕಿನ ಎಲ್ಲ ರೀತಿಯ ಆಸೆಗಳು ಕೂಡ ಇರುವಂತಹ ಅನುಭವವನ್ನು ಅನುಭವಿಸ್ತಾ ಇದ್ದೇನೆ. ಆದರೆ ಇಲ್ಲಿಯವರೆಗೆ ಬಂದಂತಹ ನೀನು ಯಾಕೆ ಬಂದಿದ್ದೀಯ ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ನನಗೆ ಅರ್ಥ ಆಗ್ತದೆ. ದೇವರಿಗೆ ನಮ್ಮ ಪ್ರಾಣಾನಿ ಪಾಂಡವ ಎನ್ನುವ ಹಾಗೆ ಅತ್ತೆಗೆ ಮಾತನ್ನು ಕೊಟ್ಟು ಪಾಂಡವರನ್ನ ಪ್ರಾಣದೋಪಾದಿಯಲ್ಲಿ ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದು ಬಂದಿದೆ. ಇವತ್ತು ಜಯವನ್ನ ಭಾರತನಿಗೆ ಪಾಲಿಸುವ ಸಲುವಾಗಿ ಇಲ್ಲಿಯವರೆಗೆ ಬಂದವನಿಗೂ ಎಂದು ನನಗೆ ಅರ್ಥ ಆಗುತ್ತದೆ. ಅದೊಂದು ಪಾಂಡವ ಪ್ರತಿಷ್ಠಾಪನಾಚಾರ್ಯನಾದಂತಹ ನೀನು ಇವತ್ತು ನಡೆಯುವಂತಹ ಯುದ್ಧದಲ್ಲಿ ಭಾರತ ಪಡೆಯುವಂತಹ ಜಯ ಎನ್ನುವುದು ನೀನು ಕೊಡುವ ಭಿಕ್ಷೆಯಾಗಬಾರದು. ಬದಲಾಗಿ ಭಾರತ ಸ್ವ ಸಾಮರ್ಥ್ಯದಿಂದ ಅದನ್ನ ಪಡೆಯುವಂತವನಾಗಬೇಕು. ಹಾಗಾಗಬೇಕು ಅಂತಾದರೆ ನನ್ನ ಸಲುವಾಗಿ ಮಾಡಲಿ. ಕಂಠವನ್ನು ಕತ್ತರಿಸದೆ ಹೋದಲ್ಲಿ ಕರೆಯಲ್ಲಿ
ಚಿತ್ತಕ್ಕೆ ಆಣೆದು. ನೀನು ಬಿಡುವಂತಹ ಕುರುಬಾಣಗಳನ್ನು ಒಂದು ಮುಖ್ಯದಲ್ಲಿ ಕತ್ತರಿಸದೆ ಹೋದರೆ ಕೃಷ್ಣನ ಮಕ್ಕಳಾದ ನೀನು ಕನ್ನಡಿ ನೋಡಿಕೊಳ್ಳದೆ ಎಷ್ಟು ಸಾಯ್ತು. ಯಾಕೆ ಗೊತ್ತು? ಪ್ರತಿನಿತ್ಯ ನೋಡ್ತೇನೆ. ಮುಖ ಸುಕ್ಕುಗಟ್ಟುತ್ತಾ ಇದೆ, ಕೂದಲು ಅರೆಹಣ್ಣಾಗಿದೆ, ವಯಸ್ಸಾದ ನೀನು, ಅನುಭವದ ಪಕ್ವತೆಯನ್ನು ಹೊಂದಿರುವಂತಹ ನೀನು ಈ ಸಮಯದಲ್ಲಿ ಈ ಸ್ಥಳದಲ್ಲಿ ನೀನು ಆಡಿದ ಮಾತು ತಪ್ಪೋ ಸರಿಯೋ ಅಂತ ಸೂಕ್ಷ್ಮವಾಗಿ ಅವಲೋಕಿಸು ಪಾರ್ಥ. ಅವ ಹೇಳಿದ, ನೀ ಪ್ರತಿಜ್ಞೆ ಮಾಡಿದೆ, ಅವ ಆಡಿದ ಮಾತೇನು? ಪಾರ್ಥನಿಗೆ ದೇವನ ಕೊಡುವುದಕ್ಕಾಗಿ ನೀನು ಬಂದವ. ಪಾರ್ಥ ಸ್ವಸಾಮರ್ಥ್ಯದ ಮೂಲಕ ಜಯಿಸಿಕೊಳ್ಳಬೇಕು, ನೀನು ಕೊಡುವ ಭಿಕ್ಷೆ ಆಗಬಾರದು. ಹಾಗಾಗಿ ಪಾರ್ಥ ಪ್ರತಿಜ್ಞೆಯನ್ನು ಮಾಡಲು ಎಂದಾಡಿದ. ಅವನ ಮಾತು ಕೇಳಿದಾಕ್ಷಣ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಪ್ರತಿಜ್ಞೆ ಮಾಡಿ ನೋಡು, ಮಾತಿನಲ್ಲಿ ಎರಡು ವಿಧ ಉಂಟು. ಒಂದು ಹೇಳಿದ್ದು ಕೇಳುದು, ಇನ್ನೊಂದು ಹೇಳಿದಾಗ ಕೇಳುದು. ಅದೆರಡು ಬೇರೆ ಬೇರೆ. ಎರಡು ಮಾಡಲಿಲ್ಲ. ಇಷ್ಟು ಹೊತ್ತು ನೀನು ಕೇವಲ ಅವ ಹೇಳಿದ್ದು ಕೇಳಬೇಕಿತ್ತು. ಅವ ಹೇಳಿದಾಗ ಕೇಳಿಕ್ಕೆ ನೀನು ಜನಮ್ಮ ಹೇಳಿದ ಹಾಗೆ ಕೇಳಿದ್ದನ್ನು ಪಂಥಾಹ್ವಾನವಾಗಿ ಸ್ವೀಕಾರ ಮಾಡಿ. ಅದಲ್ವೇ ಅಲ್ಲ. ಅದೇ ಹೌದು ಅಂತಾದ್ರೆ ಕೆಲ ಕ್ಷಣಗಳಿಂದ ಅವನೇ ಆಡಿದ ಮಾತು ಬರಿಸಿ ಈಗ ಶ್ರೀವರು ನಿನ್ನ ಆರುಭಟ ಎತ್ತೋರು ಎನ್ನುವುದಾಗಿ ಆಗ ನೀನು ಮಾಡಬೇಕಿತ್ತು. ಮಾಡಲಿಲ್ಲ. ಯಾಕೆ? ನಮ್ಮ ದೇವರು ಅಷ್ಟು ಸುಲಭದಲ್ಲಿ ಬರುವವಲ್ಲ, ಗೊತ್ತಾಗ್ಲಿ ಅಂತ. ಅಂದ್ರೆ ದೇವರು ಸುಲಭದಲ್ಲಿ ಬರುವವಲ್ಲ. ಮಾತಾದ್ರೆ ನನ್ನ ಸ್ವಂತದ್ದು. ದೇವರಾದ್ರೂ ಹಾಗಲ್ಲ, ನಾವು ಕಲಿಸಿಕೊಳ್ಳುವುದು. ದೇವರು ಬಂದ ಮೇಲೆ ದೇವರ ಹತ್ರ ಸ್ವಲ್ಪ ಹೇಳಿ ಕೇಳಿ ಮಾಡಬೇಕು ಅನ್ನೋದಿಲ್ವಾ? ಎಲ್ಲ ಹೀಗೆ ಎದುರು ಮಾಡ್ಕೊಂಡು ಹೋಗುದಲ್ಲ, ಸ್ವಲ್ಪ ನಮ್ಮ ಹೇಳಿ ಕೇಳಿ ಎಲ್ಲ ಮಾಡ್ಕೊಳ್ಬೇಕು. ಮಾಡ್ಬೇಕಿತ್ತು. ಯಾಕೆ ಮಾಡ್ಲಿಲ್ಲ? ಯಾಕೆ ಮಾಡ್ಲಿಲ್ಲ? ದೇವರು ಬಂದ ಮೇಲೆ ನಮಗಾಗೆ ಬಂದದ್ದು ನಮ್ಮದೇ ಎಲ್ಲ ಆಗ್ತದೆ. ಅದು ಹಾಗಾಗುದಿಲ್ಲ. ದೇವರು ಬಂದದ್ದು ನಿನಗಾಗಿ ಆದ್ರೂ ಇಲ್ಲಿ ನಾ ಬರುವುದಕ್ಕೆ ಕೇವಲ ನೀನೊಬ್ಬನೇ ಕಾರಣ ಅಲ್ಲ, ಅವನೂ ಕಾರಣನಿದ್ದಾನೆ. ಹೌದು, ಮತ್ತೊಬ್ಬನಿಗೆ ದುರ್ಭ್ರಮಿಸಿ ಅವ ಹೇಳಿದ ಮಾತನ್ನ ನೀನು ಹೆಚ್ಚಾಗಿ ತಿಳಿದುಕೊಂಡು ನಿನಗೆ ಹೇಳಿದೆ ಎನ್ನುವುದಾಗಿ ತಿಳಿದುಕೊಂಡು ಪ್ರತಿಜ್ಞೆಯನ್ನ ಮಾಡಿದೆ. ನಿನಗೆ ಪ್ರತಿಜ್ಞೆಯನ್ನು ಹೊಸ್ತಲ್ಲ, ಮಾಡಿದ್ದೇನೆ, ಈಡೇರಿಸಿದ್ದೇನೆ. ಈಡೇರಿಸುವುದೆಲ್ಲ ನಾನು ಬಂದಿದ್ದೇನೆ ಮರಿಬೇಡ. ಅದಕ್ಕಾಗಿ ನಾನು ಈಗ ಪ್ರತಿಜ್ಞೆ ಮಾಡಿದ್ದೆ, ಅದೇ ಪ್ರತಿಜ್ಞೆ ನನಗಾಗಿ ಮಾಡಿದ ಮೇಲೆ ನನ್ನ ಹತ್ರ ಕೇಳಬೇಕ ಬೇಡವಾ? ಈ ಕಥೆ ಹೇಗಾಯ್ತು ಗೊತ್ತಾ? ಹಿಂದೆ ಜಯಪ್ರಥನವಾದ ಪ್ರಕರಣ. ಎಂತ ಪ್ರಕರಣ, ಎಂತ ಪ್ರಸಂಗ ಅದು. ಏನ್ ಪ್ರಸಂಗ? ಈ ಗಾಂಡಿವ ತಿರ್ಸಿ ತಂದು ಕೆಲಸ ಮಾಡುದು ನಾನು ಅಲ್ಲಿ, ಅದನ್ನ ಮರಿಬೇಡ. ನಿನ್ನ ಮೇಲೆ ನಂಬಿಕೆ, ನಾವು ಎಲ್ಲ ಹೆಸರು ಮಾಡಿದ್ದು ನಿನ್ನಿಂದಲೇ. ಆಯ್ತಪ್ಪ, ಒಪ್ಪಿಕೊಳ್ತೇನೆ, ಅಲ್ಲ ಅಂತ ಹೇಳುವುದಿಲ್ಲ. ಯಾಕೆ? ನೀನು ಪ್ರತಿಜ್ಞೆ ಈಡೇರ್ಬೇಕಲ್ಲ. ಈಗ ನೀನು ಹಾಗೆ ಹೇಳುವುದೇ ಆಯ್ತು.
ಇಲ್ಲ ಅಂತಾದ್ರೆ ಹಾ. ಕುರುಕ್ಷೇತ್ರ ಸಂಗ್ರಾಮದಲ್ಲಿ ನಿನ್ನ ಮಗನ ಸಾವಿಗೆ ಪರೋಕ್ಷವಾಗಿ ಕಾರಣವಾದಂತಹ ಸೈಂಧವರನ್ನ ತರಿದುಕೊಡ್ತೇನೆ ಎನ್ನುವುದಾಗಿ ಹಾ. ಮಾಡಿದ ಪ್ರತಿಜ್ಞೆ ಏನು? ಕಡನ ದುರ್ಗದವರಲ್ಲಿ ಬೇಡ ಹರಿಯ ಕಡಲಿನಲ್ಲಿ ಬ್ರಹ್ಮನ ಕೆರ ಕಮಂಡಲಗಳಿರಲಿ ಹಾ. ಪುರಗ ಭುವನವ ಹೋಗಿರಲಿ ಹಾ. ನಾಳೆ ಪಡೋಣದಲ್ಲಿ ಸೂರ್ಯ ಮುಳುಗುವ ಮುನ್ನ ಕೊಲ್ಲುತ್ತೇನೆ ಅವರನ್ನ ಎನ್ನುವುದಾಗಿ ಮಾಡಿದ್ದೇವೆ. ಏನೇನು ಬಂದದ್ದು? ಸಾಯಿಲ್ಲ. ಸ್ವಲ್ಪ ಸುಮ್ಮನಿರ್ತೀಯ ನೀನು ಅಗ್ನಿಗೆ ಹಾರುವ ಸಮಯಕ್ಕೆ ಹಾ. ನಾ ಚಕ್ರವನ್ನು ಅಡ್ಡ ಹಿಡಿದು ಏನೋ ಮಾಯವನ್ನು ಮಾಡಿದೆ ಹಾ. ಆಗ ನೀ ದೇವರನ್ನು ತರಿದೆ ನಾನು ಇವತ್ತು ಹಾ. ಆ ದಿವಸ ಜಯದ್ರಥ ನನ್ನ ಕೊಲ್ಲುವಾಗ ನೀ ಚಕ್ರ ಅಡ್ಡ ಹಿಡಿದೆ. ಹಾ. ಇವತ್ತು ಏನಾದ್ರು ಒಂದು ಅಡ್ಡ ಹಿಡಿತೀಯ ಯಾವತ್ತೂ ಹಾಗಾಗಬಾರ್ದು. ಯಾಕೆ ನಾವು ಮಾಡಿದ ಪ್ರತಿಜ್ಞೆ ಎಲ್ಲ ಮತ್ತೊಬ್ಬರು ಈಡೇರಿಸ್ತಾರೆ ಎನ್ನುವುದಾದಾಗ ಕೊನೆಯಲ್ಲಿ ನಮಗೆ ಯಾವ ಬೆಲೆ ಇರುವುದಿಲ್ಲ ಅದನ್ನು ತಿಳ್ಕೊಳ್ಬೇಕು. ನಾವು ಬೇರೆ ದೇವರಥ ಆದ್ರೆ ಕೆಟ್ಟವನಾಗಿದ್ದ, ಇವ ಹಾಗಲ್ಲ. ಅತಿ ಸತ್ಯ ಸಂದ ಸುಮೃತ ಸಾಹಸಿಗನೀತ. ಸತ್ಯಸಂಧನೂ ಹೌದು, ಅಷ್ಟೇ ಅಲ್ಲ ನಾವು ಸುಳ್ಳು ಹೇಳುವವರು. ನೀ ಸುಳ್ಳರು ಅಂತ ಹೇಳಿಲ್ಲ. ನೋಡು, ಮುಂದೆ ಹೋಗವ ಗುಣವಂತ ಅಂತ ಹೇಳಿದ್ರೆ ಹಿಂದೋದವ ಹನುಮಂತ ಅಂತ ಅಲ್ಲ. ಜಾಗ್ರತೆ ಮಾಡ್ಬೇಕು. ಯಾಕೆ ಹೇಳ್ದ? ಹಿಂದಿದ್ದವ ತಾ ಒಳ್ಳೆ ಮತ್ತು ಒಳ್ಳೆ ಗುಣವಂತ ತೋರಿಸ್ಬೇಕು ಬಿಟ್ರೆ ಅವನಿಗೆ ಯಾಕೆ ಹಾಗಲ್ಲ ಅಂತ ಕೇಳುದಲ್ಲ. ಇವ ಕೇವಲ ವೀರ ಬಂದೇ ಅಲ್ಲ, ವೀರ ವೈಷ್ಣವ ಹೌದು ಇವ. ವೀರ ವೈಷ್ಣವ ಇವನು ನಿನ್ನಿಂದ ವೀರ ವೈಷ್ಣವ ಇವನು ನಿನ್ನಿಂದಲೇ ಕೆಡಿಸಿದೆ ಅಕಟವಿಂದು ಮೇಲೆ ತಪ್ಪಿದೆ ನೀನು ಕೆಡಿಸಿದೆ ಅಕಟವಿಂದು ಕೆಡಿಸಿದೆ ಅಕಟವಿಂದು ಸೈರಿಗಾದಿರುವುದೇ ನಾನು ಸೈರಿಗಾದಿರುವುದೇ ನಾನು ವೀರ ವೈಷ್ಣವನಿವನು ಕೇವಲ ರಣಕ್ಷೇತ್ರದಲ್ಲಿ ಕಾದಾಡುವುದರಿಂದ ಮಾತ್ರ ವೀರ ಎನ್ನುವುದಾಗಿ ಅಲ್ಲ, ಹರಿಭಕ್ತಿಯಲ್ಲೂ ವೀರತೆಯನ್ನೇ ತೋರಿದವ. ನಿನಗೆ ಗೊತ್ತಿರಬಹುದು, ಚಂಪಕಾವತಿಯಿಂದ ಪ್ರವೇಶ ಮಾಡುವ ಕಾಲಕ್ಕೆ ಯಾರ್ಯಾರು ಇವರ ಕುರಿತಾಗಿ ಏನೇನು ಹೇಳಿದ್ರು ಎನ್ನುವುದಕ್ಕೆ ವೀರ ವೈಷ್ಣವನಿವನು ನಿನ್ನಿಂದಲೇ ನಗೀತ ಸಾರಸ ಭಕ್ತನಾಗಿದ್ದ. ಅವ ಕೇವಲ ಭಕ್ತ. ಹಾ, ನಾನು ಭಕ್ತನವನು ಭಾವನೆ. ಹೌದು. ಭಕ್ತ ಭಾವ ಅಂತ ಮಾತ್ರಕ್ಕೆ ಎಲ್ಲದನ್ನು ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ. ಸತ್ಯ ಯಾವುದನ್ನು ಅದು ಮಾತ್ರ ಒಪ್ಪಿಕೊಳ್ಬೇಕಾಗ್ತದೆ. ಅದು ಮಾತ್ರ ನೋಡು, ಅದನ್ನೇ ಹೇಳ್ತೀನಿ. ಅವನು ನೋಡಿದ್ರೆ ನನಗೆ ಬಹಳ ಕಷ್ಟ ಆಗ್ತದೆ. ಅಲ್ಲ, ಹಾಗಲ್ಲ, ಸತ್ಯ ಇರುವುದನ್ನು ಹೊಗಳುದು. ನಿನ್ನೆ ಯಾವುದಾದ್ರು ತೆಗಳಿಸ್ತೇನೆ ಹೇಳುದು. ಇಲ್ಲಿವರೆಗೆ ಮಾಡ್ತೀನಿ. ಮಹಾಭಾರತವು ಹಾಗೆ ಆಯಿತು. ಕರುಣವನ್ನು ಹೊಗಳಿದ ಕಾಲಕ್ಕೆ ನೀವೊಮ್ಮೆ ಸಿಕ್ಕುವಂತಿದ್ದವರು. ಅದಕ್ಕೆ ನಾನು ಎದುರಿದ್ದವರು ನೀವು ಹೋಗ್ಲಿಕ್ಕೆ ಆಗುದೇ ಇಲ್ಲ. ನಿನಗೆ ಯಾವತ್ತೂ ಹಾಗೆ ಯಾಕೆ ಹೇಳಿದ್ರು ಅಂತ ನೋಡುದಿಲ್ಲ, ಸಿಟ್ಟು ಮಾಡುವುದಂತೆ ಮಾಡ್ತೀನಿ. ನನ್ನನ್ನು ಹೋಗಲೇ ಇದ್ರು ತೊಂದರೆ ಇಲ್ಲ. ನಾನು ವಿರೋಧಿಗಳನ್ನು ಹೋಗಲ್ಲ. ಆಯ್ತಪ್ಪ, ವಿರೋಧನ ಹೊಗಳುವಂತಲ್ಲ, ನಿನ್ನೆ ಹೇಳಿದ್ದಲ್ವ, ಯಾವತ್ತಿಗೂ ಗುಣಕ್ಕೆ ಒಂದ್ಸಲ ಇರಬಾರದು. ಪ್ರಾರ್ಥನೆ ಅಲ್ಲ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡಿ ಬರ ಇರ್ತದ ಇರುವುದಿಲ್ಲ. ಹಾಗಾಗಿ ಏಕಪತ್ನಿ ವ್ರತಸ್ಥನೀತ, ಏಕಪತ್ನಿ ವ್ರತಸ್ಥೈವ. ನಮಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ? ಯಾಕಂದ್ರೆ ನಾನು ನಿನ್ನ ಭಾವ ಅಲ್ವಾ. ನೀವು ಒಂದು 14,000 ಇರುವಾಗ ನಾವು ಅದನ್ನು ವ್ಯತ್ಯಾಸ ಇದೆ. ಇದಕ್ಕೆ ನಾನು ಭಾವ ಅಂತ ಬರ್ತದೆ, ಮತ್ತೊಬ್ಬರ ನಿತ್ಯ ವಿಷಯ ಹೋಗಬೇಕಾದ್ರೆ ನಿನಗೆ ಭಾವ ಅಂತ ಅನ್ಸುವುದಿಲ್ಲ. ನಿಮಗೆ ಒಂದು ಸಮಾನತೆ ಇಟ್ಕೊಂಡಿದ್ದೇವೆ. ನಿನಗೆ ಬೇಕಾದಲ್ಲಿ ಸಮಾನತೆ, ಅದೆಲ್ಲ ಬೇಡ ಏನು. ಹಾಗಾಗಿ ದೃಢದಿ ನನ್ನನ್ನೇ ಧ್ಯಾನಿಸುವಂತಹ ವೀರ ವೈಷ್ಣವ ನಿಮ್ಮ ಕುದಿಯುತ್ತಿರುವ ತೈಲ ಕಟಾಹಕ್ಕೆ ಹರಿಭಕ್ತ ನೀನು ಹತ್ರ ಹಾಕ್ತಿದ್ಯಾ?
ಸಂದರ್ಭ ನೋಡ್ತಿದ್ದೆ ಆ ಒಂದು ಸಂದರ್ಭ ಆಗ್ತಿತ್ತು. ಏನಿಲ್ಲ, ನಮಗೆಲ್ಲ ಜೀವನದಲ್ಲಿ ಅಂತದ್ದು ಬರ್ಲಿಲ್ಲ. ಇಲ್ಲಿಯೇ ನತಮಸ್ತಕನಾಗಿ ಕುಳಿತವ ನೀನು. ಯಾಕೆ? ನೀನು ಅಲ್ಲಿ ಹಾಕ್ತಿದ್ಯಾ? ಯಾಕಂತ ಮಸ್ತಕ ಯಾಕೆ? ಬೇಗ ಬರ್ಲಿ. ಹಾ, ನಾನು ಬ್ಯಾಗ್ ಬರ್ಲಿ ಅಂತಂದ್ರೆ ಮತ್ತೆ ಮೊದ್ಲೇ ಆಗ್ಬೇಕಿತ್ತು, ಕಳೆಬಿಟ್ಕೊಂಡು ಹೋಗಿದೆ ಇಲ್ಲಿ. ಹಾ, ನೋಡು, ಪರಮ ಭಕ್ತವ ನೀನು ನನಗೆ ಭಕ್ತ. ಒಂದು ಅರ್ಥದಲ್ಲಿ ಹೇಳುವುದಾದ್ರೆ ನೀನು ಬೇಕು ಅಂತ ನಾನನ್ನ ಕೈ ಹಿಡಿದವ, ಅವ ನಾನೇ ಬೇಕು ಎಂಬುದಾಗಿ ನನ್ನ ಕೈ ಹಿಡಿದವ. ಅವರಾಗಿ ಒಂದು ಕೈ ಹಿಡಿದವ್ರು ಒಳ್ಳೆಯವರು, ನೀನೇ ಹಿಡ್ಕೊಂಡ ತುಂಬಿಸ್ಕೊಂಡು ಹಾಗಲ್ಲ, ಯಾರು ಒಳ್ಳೆಯವರು ಯಾರು ಗುಣವೋ ಅವರನ್ನು ನಾನು ಉಳಿಸಿಕೊಳ್ಳಬೇಕಾಗುತ್ತದೆ. ಈಗ ನನಗೆ ಬಂದಿರುವಂತಹ ಸಂದಿಗ್ಧತೆ ಇದೆ, ಅವನನ್ನು ಉಳಿಸಿಕೊಳ್ಳಬೇಕು, ನಿನ್ನನ್ನು ಉಳಿಸಿಕೊಳ್ಳಬೇಕು. 100 ಬಾಣದಲ್ಲಿಯೇ ನಿನ್ನಿಂದ ಆಗಲಿಲ್ಲ, 3 ಬಾಣದಲ್ಲಿ ಪೂರೈಸ್ತೇನೆ ಅಂತ ಆಡಿದೆ. ಆಗುವುದು ಹೌದು, ಹೋಗುವುದು ಹೌದು, ಇದೆಲ್ಲ ಕಾಯಿ ಗೊತ್ತಿ ಎಲ್ಲ ನಿನ್ನ ಕೈಲೇ ಕೊಟ್ಟಿದ್ದೀನಿ. ಹಾ, ಶ್ರೀಲೋಲನಿಗೆ ಪಾಂಡವ ಪಾಲಕಯಲ್ಲಿ ಬಿರುದನು ದೇವ ತಿಳಿದನು ನಿನ್ನಯ ಚಿತ್ತ ದುಂಬಳಿಕೆಯ ನಿಜದೊಲವ. ದೇವರೇ, ಇದರೊಳಗೆ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ಭಾರತ ಕೇಳಿದ್ದೇವೆ, ನಾನು ಬಯಸಿದ್ದೇವೆ. ಭಾರತ ಕೇಳಿದ್ದು ಪ್ರಾಪಂಚಿಕವಾದಂತಹ ಜಯವನ್ನು, ನಾನು ಬಯಸಿದ್ದು ಪಾರಮಾರ್ಥಿಕವಾದಂತಹ ಗೆಲುವನ್ನು. ಮಹಾಶುದ್ಧವಾದಂತಹ ನಿನ್ನಲ್ಲಿ ತೃಣ ಬಿಂದುವಾಗಿ ಸೇರಿ ಹೋಗುವ ಆಸೆಯಿಂದ ನಾನು ಬಂದಿದ್ದೇನೆ ಸ್ವಾಮಿ. ಭಾರತ ಕೇಳಿದ್ದನ್ನು ಅವನಿಗಳು, ನಾನು ಬೇಕಾದದ್ದನ್ನು ಅವನಿಗಳು. ನೀನು ಬಿಟ್ಟಂತಹ ಅಕ್ಷಯ ತೂಣೀರವನ್ನೇ ಏಕಶರದಿಂದ ನಿವಾರಿಸಿದ್ದಾನೆಮ್ಮ. ಈ ಸಾಮಾನ್ಯ ಶರ ಸಾಕಾಗುವುದಿಲ್ಲ. ಹಾಗಾಗಿ ಹಿಂದೆ ಕೃಷ್ಣಾವತಾರದಲ್ಲಿ ಗೋಕುಲವನ್ನ ಧರಿಸಿ ಮಾಡಿದಂತಹ ಪುಣ್ಯವನ್ನ ಆ ಶರಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಗೂಡು ಶರವನ್ನ ಬರುವಂತಹ ಬಾಳುವಂತಹ ನಡುಮಧ್ಯದಲ್ಲಿ ಕತ್ತರಿಸದೆ ಹೋದಲ್ಲಿ ಕೃಷ್ಣನ ಕಿಂಕರನನ್ನು ಗೋಕುಲವನ್ನ ಕಾಯ್ದ ಪುಣ್ಯವೇ ಸಾಲಲಿಲ್ಲ ಅಂತ ಆದ್ರೆ ಒಂದನೇ ಬಾಣ ಹೋಯ್ತು. ಒಂದನೇ ಬಾಣ ಹೋದದ್ದು ನಾನು ನಿನಗೆ ಒಂದು ಪ್ರತಿಜ್ಞೆ ಮಾಡಿದ 3 ಬಾಣ ಅಂತ ಮೂರು ಹೋಗುವಲ್ಲಿವರೆಗೂ ಇದನ್ನೇ ಹೇಳ್ತಾ ಇರಬೇಡ. ಹಾ, ಹಾಗಾಗಿ ಇದಕ್ಕೆ ಸಮಸ್ತ ಕೃಷ್ಣಾವತಾರದ ಪುಣ್ಯವನ್ನೇ ಧಾರೆಯಲ್ಲಿದ್ದೇನೆ. ಹೂಡು ಬಾಣವನ್ನು ಬಾಣವನ್ನು ನಡುಮಧ್ಯದಲ್ಲಿ ಕತ್ತರಿಸದೆ ಹೋದಲ್ಲಿ ಹೋಗನಲ್ಲಿ ಕೂಡಿರುವಂತಹ ವೃಂದಕ್ಕೆ ವಸಿಷ್ಠರನ್ನ ಕೊಂದವನ ತುಂಗಕ್ಕೆ ಈಗಾಗಲೇ ನಿಷ್ಪ್ರಯೋಜಕ ಆಯಿತು. ಹಾ. ಏನು ಪ್ರಯೋಜನಕ್ಕೆ ಬರಲಿಲ್ಲ. ನನ್ನ ಸಾಹಸವು ನೀನು ಧಾರೆಯಾದಂತಹ ಪುಣ್ಯವು ನಿಷ್ಪ್ರಯೋಜನ ಆಗಿ ಹೋಯಿತು. ಹಾಗಾಗಿ ಈ 3ನೇ ಬಾಣ ಬಿಟ್ಟು ಮತ್ತೆ ಬೇರೆ ಪ್ರತಿಜ್ಞೆ ಇದ್ದದ್ದೇ 3. ಹಾಗಾಗಿ ಇದಕ್ಕೆ ನಾವು ಕೊಡುವುದಿದ್ರೆ ಕೊಟ್ಟುಕೊಂಡು ನೀನೇ ಪ್ರಯೋಗ ಮಾಡಿ ಅವನನ್ನು ಮುಗಿಸಿ. ಇದನ್ನು ನಾನು ಮಾಡುವುದು ಅಂತ ಆದ್ರೆ ಹಸ್ತಿನಾವತಿಯಿಂದ ಕುದುರೆ ಹೊರಡುವ ಬೆಂಗಾವಲಿಗೆ ನಾನು ಬರ್ತಿದ್ದೆ, ಇನ್ನೊಂದು ಕಳಿಸುವುದಿಲ್ಲವಾಗಿ. ಇದನ್ನು ಮಾಡ್ಲಿಕ್ಕೆ ನಾನು ಬರ್ತದೆ, ಬರುವುದಿಲ್ಲ ಅಂತಲ್ಲ. ಇದನ್ನು ನಾನೇ ಮಾಡೋದು. ನಿನಗೆ ಯಾಕೆ ಹತ್ತು ನಾಮ, ನೀನೇ ಯಾಕೆ ಪಾರ್ಥ? ಹಾ, ದಶನಾಮ ನಿನಗೆ ಯಾಕೆ ಅಲ್ವಾ? ಹಾಗಾಗಿ ಹಿಂದೆ ಕೊಟ್ಟಂತಹ 2 ಪುಣ್ಯವೂ ಸಾಲಲಿಲ್ಲ. ಈ ಶರಕ್ಕೆ ಸಮಸ್ತ ರಾಮಾವತಾರದ ಪುಣ್ಯವನ್ನ ಧಾರೆ ಎನ್ನುವುದರ ಮೂಲಕ ಆದಿಯಲ್ಲಿ ಬ್ರಹ್ಮನನ್ನು, ಅಂತ್ಯದಲ್ಲಿ ರುದ್ರನನ್ನು, ಮಧ್ಯದಲ್ಲಿ ವಿಷ್ಣುವಾಗಿ ನಾನೇ ಕುಳಿತುಕೊಂಡಿದ್ದೇನೆ. ನೀನು ಮಧ್ಯದಲ್ಲಿ ಯಾಕೆ ಕೊನೆಗೂ ಇಲ್ಲ, ಕುಡಿದಲ್ಲೂ ಇಲ್ಲ. ಮಧ್ಯದಲ್ಲಿ ಏನು ಅಪಾಯ ಇಲ್ಲ. ಈಗ ನಿಮ್ಮಿಬ್ಬರು ಮಧ್ಯದಲ್ಲಿ ಇದ್ದವ ಯಾರು? ಅದಕ್ಕೆ ನಾನು ಮಧ್ಯದಲ್ಲಿ ಕುಳಿತ. ಅದು ತಾಗಿದ ಉಳಿದವರಿಗೆ ತಾಗಿ ನಾನು ಮಧ್ಯದಲ್ಲಿ ಕುಳಿತುಕೊಳ್ಳುವುದಲ್ಲ. ಯಾರಿಗೂ ತಾಗಿಸಬಾರ್ದು ಅಂತ ನಾನು ಮಧ್ಯೆ ಬಂದದ್ದು. ಹಾಗಾಗಿ ನಿನಗೆ ಇದನ್ನ ಎತ್ತಲು ಅಸಾಧ್ಯ ಆಗಬಹುದು. ಹಾಗಾಗಿ ನಿನ್ನ ಭುಜ ಬಂದಿದ್ದು ಚಪ್ಪರಿಸಿದ್ದೇನೆ. ಹೂಡುವಣ್ಣವನ್ನು
ಅಲ್ಲ, ಸಣ್ಣ ಜಿಜ್ಞಾಸೆ ಉಂಟು. ಪುಣ್ಯಾಂಶವನ್ನು ಅವನಿಗೆ ಕೊಟ್ಟವ ನೀನು, ಬಾಣವನ್ನು ಬಿಡುವವ ಅವನು, ತುಂಡರಿಸುವವ ನಾನು. ಪ್ರಶ್ನೆ ಇಷ್ಟೇ, ಆ ಪುಣ್ಯ ಇದ್ದವನಿಗೆ ಬರ್ತದೋ ತುಂಡರಿಸಿದ ನನಗೆ ಸಿಗ್ತದೋ? ಅದು ತೀರ್ಮಾನ ಆಗಬೇಕು ಅಂತಾದ್ರೆ ಉಂಟಲ್ಲ ಇನ್ನು ಒಂದು ಅಂಬು. ಅಂಬಿನ ಕಡಿಯದಿರು, ಅಂಬಿನ ಕಡಿಯದಿರು, ಸುತನಿಂಬಳೆ ಮಾತೆಯು, ಸುತನಿಂಬಳೆ ಮಾತೆಯು, ಅಂಬಿಗೆ ಗಂಡ ಏನು ಕಂಡು. ಹಬ್ಬದ ಬೆಳೆಯಿದ್ರೆ ಏನಾಗ್ತದೆ ಎನ್ನುವಂತಹ ಕಲ್ಪನೆ ಮೂಡುವುದೇವೆ. ಹಾಗಾಗಿ ಇದು ಬರುವಂತಹ ಹಬ್ಬನ ಕಡಿಯುವುದಕ್ಕೆ ಬೇಕಾಗಿ ನನ್ನ ಪ್ರತಿಜ್ಞಾ ವಾಕ್ಯವನ್ನು ಕೇಳಿ, ಹೆಂಡತಿಗೆ ಗಂಡ ಅಲ್ಲ, ತಂದೆ ತಾಯಿಗಳಿಗೆ ಮಗ ಅಲ್ಲ, ಎಲ್ಲರೂ ನಂಬಿ ನೆಚ್ಚಿ ಕಳುಹಿದಂತಹ ಇವರೆಲ್ಲವರ ಪಾಲಿಗೆ ಚಂಪಕಾವತಿಯ ಯುವರಾಜ ನಾನಲ್ಲ, ಅಷ್ಟೇ ಅಲ್ಲ. ಪವಿತ್ರವಾದಂತಹ ಕ್ಷೇತ್ರ ಎನಿಸಿಕೊಂಡಿರುವಂತಹ ಕಾಶಿ ಕ್ಷೇತ್ರದಲ್ಲಿ ವಿಪ್ರನು ಅನ್ನುವ ಶಾಸ್ತ್ರ ವಿಧಾನವನ್ನು ಅರಿತು ಅಘನಾಶಿನಿಯಲ್ಲಿ ಸ್ನಾನವನ್ನು ಮಾಡಿ ಪ್ರಪಂಚವನ್ನೇ ಪಾಲಿಸುವಂತಹ ಪರಮೇಶ್ವರನ ಕುರಿತು ವರ್ತಿಸುತ್ತಾ ತಿಳಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಅವನನ್ನ ಕೊಂದಂತಹ ದುರ್ಗತಿ ನನ್ನ ಮಾರಿ ಬಂದೆ ಬರ್ತಾ ಇದೆಯಲ್ಲ ಬಾಣ. ಪಾರ್ಥ, ನೋಡಿದೆಯಲ್ಲ ನೀನು ಬಿಟ್ಟಂತಹ ಶರದ ಮಧ್ಯಭಾಗವನ್ನ ಅವ ಕತ್ತರಿಸಿದ. ಅದೇ ಶರದ ಮುಂಭಾಗ ಹೋಗಿ ಅವನ ಶಿರವನ್ನ ಕತ್ತರಿಸಿತು. ಆ ಶಿರ ಎನ್ನುವುದು ನನ್ನ ಪಾದದ ಬುಡದಲ್ಲಿ ಒಂದು ಬಿದ್ದ ಕಾಲಕ್ಕೆ ಅದನ್ನು ಹಂಸಧ್ವಜ ನಿದ್ದಲ್ಲಿಗೆ ನಾನು ಬಂದಿದೆ. ಆ ಶಿರವನ್ನು ಹಂಸಧ್ವಜ ಆಘ್ರಾಣಿಸಿಬಿಟ್ಟ ಎಂಬಲ್ಲಿಗೆ ಅರ್ಥವಾಯಿತು ನನಗೆ. ಇವ ಪ್ರಪಂಚದ ಯಾವ ಲೌಕಿಕ ವಿಷಯವನ್ನೂ ಬಯಸಿದವನಲ್ಲ, ಪಾರಮಾರ್ಥಿಕವನ್ನು ಬಯಸಿದವ ಎನ್ನುವುದಾಗಿ. ಹಾಗಾಗಿ ಆ ಸುಧರ್ಮನಿಗೂ ಮೋಕ್ಷವನ್ನ ಕೊಟ್ಟಿದ್ದೇನೆ. ಅವನೇ ಹೇಳಿದನಲ್ಲ, ನಾನು ಬಯಸುವುದು ಪಾರಮಾರ್ಥಿಕವಾದಂತಹ ವಿಜಯ, ನೀನು ಬಯಸಿದ್ದು ಲೌಕಿಕ ವಿಜಯ ಎನ್ನುವುದಾಗಿ. 4 ವಿಧದ ಭಕ್ತರಿರ್ತಾರೆ. ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಜವರ ದರ್ಶನ ಎನ್ನುವುದಾಗಿ. ಈ 4 ವಿಧದ ಭಕ್ತರಲ್ಲಿ ಇವ ಕೊನೆಯವ ಜ್ಞಾನಿಗಳ ಸಾಲಿಗೆ ಸೇರ್ತಾನೆ. ಹಾಗಾಗಿ ಅವ ಬಯಸಿದ್ದನ್ನೇ ಅವನಿಗೆ ನೀಡಿದ್ದೇನೆ, ನೀನು ಬಯಸಿದ್ದೇನೆ ನಿನಗೆ ಕೊಟ್ಟಿದ್ದೇನೆ. ರತ್ನಗರ್ಭ ವಸುಂಧರ ಎನ್ನುವ ಮಾತು ಯಾವ ಕಾಲಕ್ಕೂ ಸುಳ್ಳಲ್ಲ. ಭರತ ಭೂಮಿ ಇಂತಹ ವೀರ ರತ್ನರನ್ನ ಇವತ್ತು ಪಡೆದಿದ್ದಾಳೆ, ಮುಂದೆ ಪಡೆಯುತ್ತಲೇ ಇರ್ತಾಳೆ. ಏನೂ ಆಗಲಿ, ನನ್ನ ನಿಗ್ರಹ ಎನ್ನುವುದು ಅವನ ಪಾಲಿಗೆ ಅನುಗ್ರಹ ಆಯಿತು. ಹಂಸಧ್ವಜನೂ ಬಂದ, ಕಪ್ಪವನ್ನೂ ಕೊಟ್ಟ. ಅವ ಕಪ್ಪವನ್ನ ಕೊಟ್ಟ ಕಾಲಕ್ಕೆ ಕುದುರೆ ಎನ್ನುವುದು ಚಂಪಕಾವತಿಯಿಂದ ಮುಂದೆ ತರುತ್ತಾ ಉಂಟು. ಧರ್ಮಜನಿಗೆ ನಾನು ಕೊಟ್ಟಂತಹ ಮಾತಿನಂತೆ
ಇಲ್ಲಿ ಬಂದಂತಹ ವಿಘ್ನವನ್ನು ನಿವಾರಿಸಿದ್ದೇನೆ. ಇನ್ನು ಬೆಂಗಾವಲಿಗಾಗಿ ನೀವು ಮುಂದೆ ತೆರಳಿ ಮುಂದೆ ನಾನು ಬರುವ ಕಾಲಕ್ಕೆ ನಿಮ್ಮನ್ನು ನಾನು ಒಡಗೂಡುತ್ತೇನೆ. ಅಲ್ಲಿಯವರೆಗೂ ನಿಮಗೂ ಲೋಕಕ್ಕೂ ಮಂಗಲಾಗಲಿ. ಲೋಕ